ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಇನ್ಫೋ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಅದ್ಭುತ ವಿಜ್ಞಾನ ಮತ್ತು ಪೌರಾಣಿಕ ಕಥೆಗಳೊಂದಿಗೆ ತುಂಬಿರುವ ವಿಷಯ ಬ್ಲಡ್ ಮೂನ್ ಅಂದರೆ ರಕ್ತಚಂದ್ರ ಬಗ್ಗೆ ತಿಳಿಯೋಣ. ಬ್ಲಡ್ ಮೂನ್ ಎಂದರೇನು? ಬ್ಲಡ್ ಮೂನ್ ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸುವ ಒಂದು ವಿಶೇಷ ಕ್ಷಣ. ಸೂರ್ಯ, ಭೂಮಿ, ಚಂದ್ರ ಇವುಗಳು ಒಂದೇ ಸರಿದಾರಿಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಆ ನೆರಳಿನಿಂದ ಚಂದ್ರನು ಕಪ್ಪಾಗಿ ಕಾಣಬಾರದು, ಬದಲಿಗೆ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಾನೆ. ಇದನ್ನೇ ಬ್ಲಡ್ ಮೂನ್ ಅಂತೆ ಹೇಳ್ತಾರೆ. ಇದೇಕೆ ಕೆಂಪು ಬಣ್ಣ ಬರುತ್ತದೆ? ಇದು ತುಂಬಾ ಕುತೂಹಲಕರವಾದದ್ದು. ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದುಹೋಗುವಾಗ ನೀಲಿ ಬೆಳಕು ಚದುರಿ ಹೋಗಿ ಕೆಂಪು ಬೆಳಕು ಮಾತ್ರ ಚಂದ್ರನಿಗೆ ತಲುಪುತ್ತದೆ. ಅದರಿಂದಲೇ ಚಂದ್ರನು ಕೆಂಪು ಕಿತ್ತಳೆ ಬಣ್ಣದಲ್ಲಿ ಹೊಳೆಯುತ್ತಾನೆ. ಪೌರಾಣಿಕ ಕಥೆಗಳು ಮತ್ತು ನಂಬಿಕೆಗಳು. ಪುರಾಣಗಳಲ್ಲಿ ಬ್ಲಡ್ ಮೂನ್ಗೆ ಒಂದು ವಿಭಿನ್ನ ಸ್ಥಾನವಿದೆ. ಭಾರತೀಯ ಪುರಾಣಗಳಲ್ಲಿ ಚಂದ್ರಗ್ರಹಣವನ್ನು ರಾಹುಕೇತುಗಳ ಕಥೆಗಳಿಗೆ ಸಂಬಂಧಿಸಲಾಗಿದೆ. ಹಲವಾರು ಜನರು ಇದನ್ನು ಅಶುಭವೆಂದು ಭಾವಿಸುತ್ತಾರೆ. ಆದರೆ ಕೆಲವು ಪುರಾಣಗಳಲ್ಲಿ ಇದು ದೇವತೆಗಳ ಶಕ್ತಿ ಪ್ರದರ್ಶನವೆಂದು ಕೂಡ ಹೇಳಲಾಗಿದೆ. ವಿಜ್ಞಾನಿಗಳ ದೃಷ್ಟಿಯಿಂದ ಇದು ಪ್ರಕೃತಿಯ ಒಂದು ಅದ್ಭುತ ನೋಟ. ಇದರಲ್ಲೇನೂ ಅಶುಭ ಇಲ್ಲ. ಬದಲಿಗೆ ಬ್ಲಡ್ ಮೂನ್ ಆಗುವ ಸಮಯದಲ್ಲಿ ವಿಜ್ಞಾನಿಗಳು ಖಗೋಳಶಾಸ್ತ್ರ ಅಧ್ಯಯನ ಮಾಡ್ತಾರೆ. ಅದೇ ಸಮಯದಲ್ಲಿ ನಕ್ಷತ್ರ ವೀಕ್ಷಕರು, ಫೋಟೋಗ್ರಾಫರ್ಗಳು ಅದ್ಭುತ ಚಿತ್ರಗಳನ್ನು ಸೆರೆ ಹಿಡಿಯುತ್ತಾರೆ. ಮುಂದಿನ ಬ್ಲಡ್ ಮೂನ್ ಯಾವಾಗ? ಪ್ರತಿ ವರ್ಷ ಬ್ಲಡ್ ಮೂನ್ ಆಗುತ್ತದೆ. ಇದು ವರ್ಷದಲ್ಲಿ 1 ಅಥವಾ 2 ಸಲ ಮಾತ್ರ ನಡೆಯುತ್ತದೆ. ಅದನ್ನು ನೋಡಲು ನಿಮ್ಮ ಪ್ರದೇಶದಲ್ಲಿ ಚಂದ್ರಗ್ರಹಣದ ದಿನಾಂಕವನ್ನು ತಿಳಿದುಕೊಳ್ಳಬೇಕು. ನೀವು ಕೂಡ ಆ ದಿನ ಆಕಾಶದತ್ತ ನೋಡಿ ಪ್ರಕೃತಿಯ ಅದ್ಭುತವನ್ನು ಆನಂದಿಸಬಹುದು. ಹೀಗಾಗಿ ಸ್ನೇಹಿತರೆ, ಆದರೆ ಅದ್ಭುತವಾದ ಪ್ರಕೃತಿ ಘಟನೆ. ವಿಜ್ಞಾನ ಹೇಳೋದು ಏನೆಂದರೆ ಇದು ಪ್ರಕೃತಿಯ ಸೌಂದರ್ಯ, ಅಶುಭವಲ್ಲ. ನೀವು ಬ್ಲಡ್ ಮೂನ್ ನೋಡಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಕನ್ನಡ ಇನ್ಫೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.